ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಅಂಬುಧಿಯ ಮಡಕೆಯಲ್ಲಿ ಹೊಂಬಿಸಿಲ ಕಿಟಕಿಯಲ್ಲಿ ತುಂಬಿಕೊಳ್ಳುವ ಬಡವನ ಐಶ್ವರ್ಯದಂತೆ ಬಿಂಬದೊಳಗ ಅಮಿತ ಸತ್ವವ ಪಿಡಿದಿಡುವ ಭಕ್ತಿ ಇಂಬು ಕಿಂಚಿನ್ಮತಿಗೆ ಮಂಕುತಿಮ್ಮ. 491ನೇ ಕಗ್ಗ ಇದು. ಅಂಬುಧಿಯ ಮಡಿಕೆಯಲ್ಲಿ, ಅಂಬುಧಿ ಅಂದರೆ ಸಾಗರ, ಸಾಗರವನ್ನು ಮಡಿಕೆಯಲ್ಲಿ ಸಮುದ್ರ ತುಂಬಿಕೊಂಡೆ ನಾನು ಅಂತ ಅಂದ್ಕೊಳ್ಳೋ ಹಾಗೆ, ಹೊಂಬಿಸಿಲ ಕಿಟಕಿಯಲ್ಲಿ ಹೊರಗಡೆ ಎಲ್ಲೆಲ್ಲೂ ತುಂಬಿರುವಂಥ ಆ ಹೊಂಬಿಸಿಲನ್ನ ಕಿಟಕಿ ಮೂಲಕ ನಮ್ಮನೆಗೆ ಎಷ್ಟು ಬರುತ್ತೆ ಹಾಗೆ ತುಂಬಿಕೊಳ್ಳುವ ಬಡವನ ಐಶ್ವರ್ಯದಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಒಬ್ಬ ಬಡವ, ಅವನ ಐಶ್ವರ್ಯ ಅಂದ್ರೇನು, ತನಗೇನು ಸಿಕ್ತೋ ಅದೇ ಐಶ್ವರ್ಯ. ಬಡವನ ಐಶ್ವರ್ಯದ ಹಾಗೆ ನಾವೇನು ಮಾಡ್ತೀವಿ, ಬಿಂಬದೊಳಗೆ ಅಮಿತ ಸತ್ವವ ಪಿಡಿದಿಡುವ ಶಕ್ತಿ. ಯಾವುದೋ ಒಂದು ಮೂರ್ತ ರೂಪ ಕೊಟ್ಟು, ಮೂರ್ತ ರೂಪ ಇಲ್ಲದಂತಹ ಸರ್ವವಾಗಿ ಎಲ್ಲ ಕಡೆ ಹರಡಿರುವಂತಹ ಸತ್ವಕ್ಕೆ ನಾವು ಒಂದು ಮೂರ್ತ ರೂಪ ಕೊಟ್ಟು, ಒಂದು ಕಲ್ಲಾಗಿಸಿ ಅದಕ್ಕೆ ಮನುಷ್ಯ ರೂಪನೋ ಅಥವಾ ಹಕ್ಕಿಯ ರೂಪನೋ ಪ್ರಾಣಿಯ ರೂಪನೋ ಯಾವುದೋ ಒಂದು ರೂಪ ಕೊಟ್ಟು ಒಂದು ಬಿಂಬವನ್ನಾಗಿ ಮಾಡಿ ಅದರಲ್ಲಿ ಪಿಡಿದಿಡುವ ಭಕ್ತಿ ಇಂಬು, ಅದರಲ್ಲಿಟ್ಟು ಇದೇ ಆ ಸತ್ವ ಅಂತ ಕೈ ಮುಗಿಯುವಂತಹ ಅದು ಕಿಂಚಿನ್ಮತಿಗೆ ನಮಗೆ ಅದೇ ಸಾಧ್ಯ, ಹಾಗೆ ನಾವು ಮಾಡ್ತೀವಿ ಅಂತ. ನಮ್ಮ ಭಕ್ತಿ ಭಾವ, ನಾವು ಹುಲುಮಾನವರು, ನಾವು ಆ ಎತ್ತರಕ್ಕೆ ಏರಿಲ್ಲದೆ ಇರುವರು. ನಮಗೆ ಪ್ರೀತಿಯನ್ನು, ಭಕ್ತಿಯನ್ನು ಇವನ್ನೆಲ್ಲ ತೋರಿಸೋದಕ್ಕೆ ಒಂದು ರೂಪ ಬೇಕು. ಇವನು ನನ್ನನ್ನು ಕಾಪಾಡೋನು, ಇವನು ಆ ಶಕ್ತಿ, ಇವನಿಗೆ ನಾನು ಕೈ ಮುಗಿತೀನಿ, ಇವಳು ಆ ದೇವಿ ಸರ್ವಗುಣ ಸಂಪನ್ನೆ, ಇವಳು ನನ್ನನ್ನು ಕಾಪಾಡ್ತಾಳೆ, ಇವಳು ಕೈ ಮುಗಿತೀನಿ ಅಂತ ಅನ್ನಕ್ಕೆ ನಮಗೊಂದು ಬೇಕು ರೆಫರೆನ್ಸ್. ಅದಕ್ಕೋಸ್ಕರ ನಾವು ಒಂದು ಬಿಂಬವನ್ನು ಮೂಡಿಸ್ಕೊಂಡು ಎಲ್ಲ ಸತ್ವವನ್ನು ಪಿಡಿದು ಅದರಲ್ಲಿ ಇಡ್ತೀವಿ. ಆ ಸತ್ವ ಒಂದು ಮೂರ್ತಿಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಹೊರಗೆಲ್ಲ ಹೊಂಬಿಸ್ಲಿದ್ರೂ ನಮಗೆ ಒಳಗೆ ಕಿಟಕಿ ಒಳಗೆ ಎಷ್ಟು ಬರೋದೋ ಅಷ್ಟೇ ನಮಗೆ ದಕ್ಕೋದೋ, ಹಾಗೆ ಆ ಸತ್ವ ಎಲ್ಲ ಕಡೆನೂ ಇದೆ. ಅದನ್ನು ಮೂರ್ತ ರೂಪವಾಗಿಸಿ ನಮಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ನಾವು ದಕ್ಕಬೇಕು ಅಂತ ಅಂದ್ಕೊಳ್ತೀವಿ. ನಮ್ಮ ಕಿಂಚಿನ್ಮತಿಗೆ ಆ ಸತ್ವ ಎಷ್ಟು ಹಿಡ್ಕೊಳುತ್ತೋ ಅಷ್ಟೇ ನಮಗೆ ಲಭ್ಯ ಅಂತ. ಅದೊಂದು ಮಾತಿದೆ, ಸಾಗರದಲ್ಲಿ ಎಷ್ಟು ನೀರಿದೆ ಅನ್ನೋದು ಮುಖ್ಯ ಅಲ್ಲ, ನಿನ್ನ ಹತ್ತಿರ ಇರೋ ಕಂಟೈನರ್ಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಮುಖ್ಯ ಅಂತ. ಸೊ ನಮಗೆ ಎಷ್ಟು ಶಕ್ತಿ ಇದೆ, ನಾವು ಎಷ್ಟನ್ನು ಹಿಡಿದಿಟ್ಕೋತೀವಿ ಅದಷ್ಟೇ ಮುಖ್ಯವಾಗ್ತಾ ಹೋಗುತ್ತೆ ಅಂತ. ಬಸವಣ್ಣನವರ ಒಂದು ವಚನ ನೆನಪಾಗುತ್ತೆ ನನಗೆ, ಬಯಲ ರೂಪ ಮಾಡಬಲ್ಲಾತನೇ ಶರಣ, ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭವಿ ಅಂತ. ಅಂದರೆ ಇದೇ ಅರ್ಥದಲ್ಲಿ ವಚನವೂ ಇದೆ. ಬಯಲು ಅಂದರೆ ಓಪನ್, ಇವರು ಹೇಳ್ತಾರಲ್ಲ ಅಂಬುಧಿ ಹೊಂಬಿಸಿಲು ಅಂತ ಹೇಳ್ತಾರಲ್ಲ, ಅದು ಬಯಲು, ಓಪನ್, ಎಲ್ಲೆಲ್ಲೂ ಇದೆ ಅದು. ಬಯಲ ರೂಪ ಮಾಡಬಲ್ಲಾತನೇ ಶರಣ. ಒಬ್ಬ ಶರಣ ಅಂದರೆ ಯಾರು, ಬಯಲು ಎಲ್ಲೆಲ್ಲೂ ಇರುವಂಥದ್ದಕ್ಕೆ ಒಂದು ಮೂರ್ತ ರೂಪ ಕೊಟ್ಟು ಅದನ್ನು ರೂಪವನ್ನಾಗಿಸಿ ಹಾಗೆ ಅದಕ್ಕೆ ತನ್ನ ಭಕ್ತಿಯನ್ನು ನಿವೇದಿಸಿಕೊಳ್ಳುವವನು ಶರಣ. ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭವಿ. ಯಾರು ಆ ರೂಪವನ್ನು ಅಮೂರ್ತವಾಗಿರ್ತಕ್ಕಂಥದ್ದು ಅದು ಎಲ್ಲೆಲ್ಲೂ ಇದೆ ಅಂತ ಕಾಣುವಂತಹ ಶಕ್ತಿಯನ್ನು ಬೆಳೆಸ್ಕೊಂಡವನು ಲಿಂಗಾನುಭವಿ. ಈ ಉಭಯ ಒಂದಾದರೆ ನಿಮ್ಮಲ್ಲಿ ತೆರಹುಂಟೆ ಅಂತ ಕೇಳ್ತಾರೆ ಬಸವಣ್ಣನವರು. ಅದೇ ಅರ್ಥ ಇದರಲ್ಲೂ. ಅಂಬುಧಿಯ ಮಡಕೆಯಲ್ಲಿ ಹೊಂಬಿಸಿಲ ಕಿಟಕಿಯಲ್ಲಿ ತುಂಬಿಕೊಳ್ಳುವ ಬಡವನ ಐಶ್ವರ್ಯವಂತೆ. ನಾವು ಬಡವರು, ಲಿಂಗಾನುಭವಿಯಾಗುವ ಶಕ್ತಿ ಇಲ್ಲದವರು. ನಮಗೆ ಒಂದು ಮೂರ್ತ ರೂಪ ಬೇಕು, ಒಂದು ಅಭಯ ಹಸ್ತ ಇರಬೇಕು, ಅದಕ್ಕೊಂದು ವರದ ಹಸ್ತ ಇರಬೇಕು, ಅದು ನನ್ನನ್ನು ಕಾಯುತ್ತೆ ಅನ್ನೋ ನಂಬಿಕೆ ಬರಬೇಕು. ಯಾಕೆ ಅಂದರೆ ನಮ್ಮದು ಕಿಂಚಿನ್ಮತಿ, ಚಿಕ್ಕ ಬುದ್ಧಿ, ಸ್ವಲ್ಪ ಮಟ್ಟಿಗಿನ ಪ್ರಬುದ್ಧತೆ. ಬಿಂಬದೊಳಗೆ ಅಮಿತ ಸತ್ವವ ಪಿಡಿದಿಡುವ ಭಕ್ತಿ ಇಂಬು ಕಿಂಚಿನ್ಮತಿಗೆ. ನಮ್ಮ ಮತಿಗೆ ಇಂಬು ಕೊಡೋದು ಅದೇನೆ, ಆ ಮೂರ್ತ ರೂಪ ನೋಡಿ ನಮಗೆ ಆ ಆನಂದ, ಅವನು ನನ್ನನ್ನು ಕಾಯ್ತಾನೆ ಎನ್ನುವ ನಂಬಿಕೆ ಎಲ್ಲವೂ ಬರೋದಾದರೆ ಅದೇ ಸರಿ ಅಂತ. ನಾವೆಲ್ಲರೂ ಶರಣರು, ಲಿಂಗಾನುಭವಿಯಾಗುವ ಮಟ್ಟಿಗೆ ಏರೋಣ ಅಂತ ಹಾರೈಸ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.